ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಒಂದು ಹೊಸದಾದಂತಹ ಸ್ಪ್ರೆಡ್ಡನ್ನು ಮಾಡಿ ನೋಡೋಣ. ನಿಮ್ಮದು ಯಾವುದೇ ಒಂದು ಯೋಜನೆ ಆಗಿರ್ಬೋದು ಅಥವಾ ಕೆಲಸ ಆಗಿರ್ಬೋದು, ಯಾವುದೇ ಒಂದು ವಿಚಾರ ತಗೊಳ್ಳಿ, ಅದು ಯಾಕೆ ಆಗ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ರೀಡಿಂಗನ್ನು ಮಾಡಿ ನೋಡೋಣ. ಓಕೆನಾ? ಇದು ಯಾಕೆ ಆಗ್ತಾ ಇಲ್ಲ ಅನ್ನುವಂತಹ ಕ್ವಶನ್ಸ್ ನಿಮ್ಮ ಮನಸ್ಸಿನಲ್ಲಿದ್ದರೆ ಈ ಸ್ಪ್ರೆಡ್ಡನ್ನು ನೀವು ನೋಡಬಹುದು. ಇದರಲ್ಲಿ 2 ಸ್ಪ್ರೆಡ್ಡನ್ನು ಇಟ್ಟಿದ್ದೇನೆ. ನಿಮಗೆ ಯಾವುದು ಅನುಕೂಲ ಅಂತ ಅನಿಸುತ್ತೋ, ನಿಮ್ಮ ಮನಸ್ಸಿಗೆ ಯಾವುದು ಗಮನ ಸೆಳೀತಾ ಇದೆಯೋ ಆ ಫೈಲನ್ನು ಆಯ್ಕೆ ಮಾಡ್ಕೊಳ್ಬೋದು. ಫೈಲ್ ನಂಬರ್ 1, ಫೈಲ್ ನಂಬರ್ 2. ಓಕೆನಾ? ಎಸ್, ಬನ್ನಿ ಫೈಲ್ ನಂಬರ್ 1ಗೆ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಕ್ವಶನ್ ಇದು ಯಾಕೆ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಯಾವುದಾದ್ರೂ ವಿಚಾರದ ಬಗ್ಗೆ, ಅದರ ಬಗ್ಗೆ ಏನು ಹೇಳ್ತಾ ಇದೆ ಅಂತ ಕಾರ್ಡ್ಗಳನ್ನು ಕೇಳಿ ನೋಡೋಣ. ಫಸ್ಟ್ ಒನ್ ಆಗಿ ಇದು ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅಡ್ಡಿ ಏನಿದೆ ಅಂತ ಕೇಳಿದಾಗ ಇಲ್ಲಿ ಬಂದಿರುವಂತಹದ್ದು ಏಸ್ ಆಫ್ ವಾಂಡ್ಸ್. ಏಸ್ ಆಫ್ ವಾಂಡ್ಸ್ ಅಂತ ಹೇಳುವಾಗ ಏನು ಅಂತ ಹೇಳಿದ್ರೆ, ಕೆಲವರಿಗೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದರೆ, ಯಾವುದೇ ಯೋಜನೆಗಳು ನಿಮ್ಮ ಕೈಯಲ್ಲಿದ್ದರೆ, ಇದು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನಾಲೆಡ್ಜ್, ವಿಸ್ಡಮ್ ತುಂಬಾ ಕಡಿಮೆ ಇದೆ ಅದರ ಬಗ್ಗೆ. ಕೆಲವರು ಏನು ಅಂತ ಹೇಳಿದ್ರೆ ಅರ್ಧದಲ್ಲಿಯೇ ಕೆಲಸವನ್ನು ಪ್ರಾರಂಭಿಸಿ ಬಿಡ್ತಾ ಇದ್ದೀರಾ. ಹೊಸ ಆರಂಭಿಕ ಶೂರರು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಅಂದರೆ ಕೆಲಸವನ್ನು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದೀರಾ, ಮತ್ತೆ ಅದರ ಬಗ್ಗೆ ನಿಮಗೆ ಬೇಜಾರು ಬಂದು ಆ ಕೆಲಸವನ್ನು ಬಿಡುವಂತಹದ್ದು, ಫೋಕಸ್ ಕಡಿಮೆ ಆಗ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಇನ್ನು ಕೆಲವರು ಏನು ಅಂತ ಹೇಳಿದ್ರೆ ಎಫರ್ಟ್ಸನ್ನು ಸರಿಯಾಗಿ ಆ ಕೆಲಸದ ಮೇಲೆ ಹಾಕ್ತಾ ಇಲ್ಲ. ಮತ್ತೆ ಕೆಲವರು ಏನು ಅಂತ ಹೇಳಿದ್ರೆ ದೇವರ ಮೇಲೆ ಕೈ ಚೆಲ್ಲಿ ಕೂತ್ಕೊಳ್ಳುವಂತಹ ಸ್ವಭಾವ. ಇದು ಕೂಡ ಈ ಒಂದು ನೀವು ಅಂದ್ಕೊಂಡಿರುವಂತಹ ಕಾರ್ಯ ಆಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು, ಅಡೆತಡೆಯನ್ನು ಮಾಡ್ತಾ ಇದೆ, ಅಡ್ಡಿಯನ್ನು ಕೊಡ್ತಾ ಇದೆ. ನಿಮ್ಮ ಮುಖ್ಯವಾದಂತಹ ಅಡ್ಡಿ ಇದುವೇ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಫೈನಾನ್ಷಿಯಲ್ ಲಾಸ್ ಕೂಡ ಇರಬಹುದು, ಅದು ಕೂಡ ನಿಮ್ಮ ಯೋಜನೆಯನ್ನು ಅಡ್ಡಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಸೋಷಿಯಲ್ ಇಶ್ಯೂಸ್ಗಳು ಕೂಡ ಯೋಜನೆಗಳನ್ನು ಅಡ್ಡಿ ಮಾಡ್ತಾ ಇದೆ, ಮನೆಯ ಬ್ಯಾಕ್ಗ್ರೌಂಡ್ ಕೂಡ ಅಡ್ಡಿ ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ಅಂದರೆ ಫ್ಯಾಮಿಲಿ, ಸೊಸೈಟಿ ಅಥವಾ ಫೈನಾನ್ಸ್ ಅಥವಾ ನಿಮಗೆ ನೀವೇ ಅಡ್ಡಿ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರದಲ್ಲೇ ಇರುವಂತಹದ್ದು, ಇದಾಗುತ್ತೋ ಇದು ಆಗಲ್ವೋ ಅನ್ನುವಂತಹ ಎರಡೆರಡು ಮನಸ್ಥಿತಿಗಳು ಅಡ್ಡಿಯನ್ನು ಮಾಡ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ನೀವು ಗಮನಿಸಬೇಕಾದಂತಹ ನಿಜವಾದಂಥ ಅಂಶ ಏನು, ಯಾಕೆ ಈ ಕಾರ್ಯ, ಯೋಜನೆ ಅಥವಾ ನೀವು ಅಂದ್ಕೊಂಡಿರುವಂಥ ಕೆಲಸಗಳಿಗೆ ನೀವು ಗಮನಿಸಬೇಕಾದಂಥ ಅಂಶ ಏನು ಅಂತ ಕೇಳಿದಾಗ ಮೂನ್ ಕಾರ್ಡ್ ಬಂದಿದೆ. ಮೂನ್ ಕಾರ್ಡ್ ಏನನ್ನು ಹೇಳುತ್ತೆ ಅಂತ ಹೇಳಿದರೆ, ನಿಮ್ಮ ಒಳಗೆ ಸ್ಟ್ರೆಂತ್ ಇದೆ, ನೀವು ಅದನ್ನು ಗಮನಿಸ್ತಾ ಇಲ್ಲ. ನೀವು ಆಲ್ರೆಡಿ ಈ ವಿಚಾರದಲ್ಲಿ ನಿಮಗೆ ನಿಮ್ಮದೇ ಆದಂಥ ಒಂದು ಮೆಚ್ಯೂರಿಟಿ ಲೆವೆಲ್ ಇದೆ. ಓಕೆನಾ? ನಿಮಗೆ ಇದರ ಸೀಕ್ರೆಟ್ಸ್ ಕೂಡ ಗೊತ್ತು, ಹೇಗೆ ಹೊರಗಡೆ ಬರಬೇಕು, ಯಾವ ರೀತಿ ಅದರಿಂದ ಪರಿಹಾರವನ್ನು ಪಡ್ಕೊಳ್ಬೇಕು ಅನ್ನುವಂತಹದ್ದು ನಿಮ್ಮ ಒಳಗೆ ನಿಮಗೆ ಗೊತ್ತು. ಬಟ್ ನೀವೇನು ಅಂತ ಹೇಳಿದ್ರೆ ಓಪನ್ ಅಪ್ ಆಗ್ತಾ ಇಲ್ಲ. ಸೆಲ್ಫಾಗಿ ನಿಮ್ಮನ್ನು ಡೌಟ್ ಪಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಅಥವಾ ನಿಮಗೆ ಗೊತ್ತಿರುವಂಥ ರಿಲೇಷನ್ಶಿಪ್, ಇವುಗಳ ಭಯ ನಿಮಗಿದೆ. ಯಾರು ಏನಂತಾರೋ, ಅದರಿಂದ ಇನ್ನೇನು ತೊಂದರೆ ಬರುತ್ತೋ ಅನ್ನುವಂತಹ ಒಂದು ಭಯ. ಈ ಭಯದಿಂದ ನೀವೇನು ಅಂತ ಹೇಳಿದ್ರೆ ನಿಮ್ಮ ಮುಂದೆ ಇರುವಂತಹ ಅವಕಾಶವನ್ನು ನೀವು ಗುರುತಿಸ್ತಾ ಇಲ್ಲ. ಓಕೆನಾ? ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಎಮೋಷನಲಿ ಸ್ವಲ್ಪ ವೀಕ್ ಆಗಿರುವಂತಹದ್ದು ಕೂಡ ಇದು ಕಾರಣ ಅಂತ ಹೇಳ್ತಾ ಇದೆ. ಇಲ್ಲಿ ಅರ್ಧಂಬರ್ಧ ಕೆಲಸಗಳು ಮಾಡ್ತಾ ಇರೋದ್ರಿಂದ ಅಂತಹ ವ್ಯಕ್ತಿತ್ವದವ್ರು ಏನು ಅಂತ ಹೇಳಿದಾಗ ಎರಡೆರಡು ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ಅಂಥವರು ಸ್ವಲ್ಪ ಎಮೋಷನಲಿ ವೀಕ್ ಆಗಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಂದಿರುವಂಥ ಅವಕಾಶಗಳ ಕಡೆಗೆ ಗಮನ ಕೊಡ್ತಾ ಇಲ್ಲ, ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಒಂದು ರೀತಿಯ ಭಯ ಇದೆ, ಅದರ ಬಗ್ಗೆ ಆಂಗ್ಸೈಟಿ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಮೆಂಟಲಿ ಕೆಲವೊಂದು ಸಲ ಡಿಸ್ಟರ್ಬ್ ಆಗಿರೋದನ್ನು ಕೂಡ ಇದು ತೋರಿಸುತ್ತೆ. ಓಕೆನಾ? ನಿಮ್ಮ ಶಕ್ತಿಯನ್ನು ಏನು ಕಡಿಮೆ ಮಾಡ್ತಾ ಇದೆ, ನಿಮ್ಮ ಶಕ್ತಿಗೆ ಯಾವುದು ನಿಜವಾದಂಥ ಹೊಡೆತ ಅಂತ ಕೇಳಿದಾಗ ಕ್ವೀನ್ ಆಫ್ ಪೆಂಟಿಕಲ್ಸ್. ನೋಡಿ, ನಿಮ್ಮಲ್ಲಿರುವಂತಹ ಅತಿಯಾದ ಜವಾಬ್ದಾರಿಗಳು, ಅಂದರೆ ಕೆಲವರಿಗೆ ಮನೆ ಕಡೆಯಿಂದ ತುಂಬಾ ಜವಾಬ್ದಾರಿ ಇದೆ, ಕೆಲವರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಜವಾಬ್ದಾರಿ ಇರಬಹುದು. ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ ಅವರ ಒಂದು ಫ್ಯಾಮಿಲಿ, ಹಣಕಾಸು, ಸೊಸೈಟಿ ಬಗ್ಗೆ ತುಂಬಾ ಆಲೋಚನೆ ಮಾಡುವಂತಹದ್ದು, ಸೋಷಿಯಲ್ ಸರ್ಕಲ್ಸ್ಗಳ ಬಗ್ಗೆ ತುಂಬಾ ಆಲೋಚನೆ ಮಾಡುವಂತಹದ್ದು. ಇದರಿಂದ ಏನಾಗ್ತಾ ಇದೆ ಅಂದರೆ ನೀವು ಯಾವುದೋ ಯೋಜನೆಗಳನ್ನು ಕೈಗೊಂಡಿರುವಂತಹದ್ದು ಅದು ಡಿಲೇ ಆಗ್ತಾ ಇದೆ ನಿಮಗೆ. ಓಕೆನಾ? ನಿಮ್ಮ ಶಕ್ತಿಯನ್ನು ಅದು ಕುಗ್ಗಿಸ್ತಾ ಇದೆ. ನಿಮಗೊಂದು ರೀತಿಯ ಭಯ, ಒಂದು ರೀತಿಯ ಜವಾಬ್ದಾರಿಗಳು, ಅದನ್ನು ಮೀರಿ ನೀವು ಹೋಗ್ತಾ ಇಲ್ಲ.
ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂಥ ಕೆಲಸ ಮಾಡಿದ್ರೆ ಏನು ಅಂದ್ಕೊಳ್ಳುತ್ತೋ, ಇಂತಹ ಯೋಜನೆ ಇಂತಹ ಬಿಸ್ನೆಸ್ ಮಾಡಿದ್ರೆ ಯಾವ ರೀತಿ ತೊಂದರೆ ಬರುತ್ತೋ, ನಿಮ್ಮಲ್ಲಿ ನಿಮ್ಮದೇ ಆದಂತಹ ಪ್ಯಾಷನೆಟ್ಸ್ ಇದೆ. ಕೆಲವರಿಗೆ ಏನು ಅಂದರೆ ಹಣಕಾಸಿನ ತೊಂದರೆಗಳು ಕೂಡ ಇರ್ಬೋದು, ಫೈನಾನ್ಷಿಯಲ್. ಅದು ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದರ ಒಂದು ಜವಾಬ್ದಾರಿಯೂ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಆಸೆಗಳ ಕಡೆ, ನಿಮ್ಮ ಯೋಜನೆಗಳ ಕಡೆ ನೀವು ಗಮನ ಹರಿಸ್ತಾ ಇಲ್ಲ. ಓಕೆನಾ? ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ನಿಮ್ಮೊಳಗೆ ಹೊಂದಿರುವಂತಹ ಫೆಮಿನೈನ್ ಎನರ್ಜಿ, ಇದರಿಂದ ನೀವು ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಸಲ ಥಿಂಕ್ ಮಾಡ್ತಾ ಇಲ್ಲ. ಕೆಲವೊಂದು ನಿರ್ಧಾರಗಳು ಯಾರಿಗಾದರೂ ಹರ್ಟಾದರೆ ಅನ್ನುವಂತಹ ಒಂದು ನಿಮ್ಮೊಳಗಿನ ಸೌಮ್ಯ ಸ್ವಭಾವ, ಅದು ಕೂಡ ನಿಮ್ಮನ್ನು ಡಿಲೇ ಮಾಡ್ತಾ ಇದೆ. ಓಕೆನಾ? ಇದನ್ನೆಲ್ಲ ನೀವು ಬದಲಾಯಿಸಿದಾಗ ಇದು ನಿಮ್ಮ ಶಕ್ತಿಯನ್ನು, ನಿಮ್ಮ ಒಂದು ಶಕ್ತಿಯನ್ನು ಕಡಿಮೆ ಮಾಡ್ತಾ ಇದೆ. ಇದನ್ನೆಲ್ಲ ನೀವು ಬದಲಾಯಿಸಬೇಕಾಗಿದೆ ಕೂಡ. ಓಕೆನಾ? ಮತ್ತೆ ಕೆಲವರಿಗೆ ಏನು ಅಂತ ಹೇಳಿದರೆ ಪ್ರಾಕ್ಟಿಕಲ್ ನಾಲೆಡ್ಜನ್ನು ನೀವು ಕಡಿಮೆಯಾಗಿ ಉಪಯೋಗಿಸ್ತಾ ಇದ್ದೀರಾ. ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡದಲ್ಲೇ ಇರುವಂತಹದ್ದು, ಎಮೋಷನಲ್ ಆಗಿ ಥಿಂಕ್ ಮಾಡುವಂತಹದ್ದು, ಇದು ಕೂಡ ಮೇಯ್ನಾಗಿ ಕಾರಣ ಆಗ್ತಾ ಇದೆ. ನಿಮಗಿರುವಂತಹ ಜವಾಬ್ದಾರಿಗಳು, ನಿಮ್ಮ ಮೇಲಿರುವಂತಹ ಕೆಲವು ಕೆಲಸದ ಒತ್ತಡಗಳು ಅಥವಾ ಫೈನಾನ್ಷಿಯಲ್ ಒತ್ತಡಗಳು, ಇವುಗಳೆಲ್ಲ ಒಂದು ನಿಮಗೆ ಅಡ್ಡಿ ಬರ್ತಾ ಇದೆ, ನಿಮ್ಮ ಶಕ್ತಿಯನ್ನು ಅದು ಕುಗ್ಗಿಸ್ತಾ ಇದೆ ಅಂತಲೂ ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಹೇಳಿದಾಗ ಒಂದು ಲೀಡರ್ಶಿಪ್ಪನ್ನು ತೋರಿಸುವಂತಹ ಕಾರ್ಡ್ ಇರುತ್ತೆ. ಅವಳಲ್ಲಿ ಎಲ್ಲ ರೀತಿಯ ಎನರ್ಜಿ ಇದೆ ಆ ಒಂದು ರಾಣಿಯಲ್ಲಿ. ಬಟ್ ಅವಳೇನು ಅಂತ ಹೇಳಿದರೆ ನೋಡಿ, ಇಲ್ಲಿ ಹಣವನ್ನೇ ಫೋಕಸ್ ಮಾಡ್ತಾ ಇದ್ದಾಳೆ. ಅಂದರೆ ಅವಳ ಜವಾಬ್ದಾರಿಗಳ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾಳೆ. ಅದರ ಒಂದು ಫೋರ್ಸ್ ನಿಮ್ಮೊಳಗಿನ ಒಂದು ಕ್ರಿಯೇಟಿವಿಟಿಯನ್ನು, ನಿಮ್ಮ ಯೋಜನೆ, ನಿಮ್ಮ ಕಾರ್ಯಕ್ಕೆ ಹಿಡಿತ ತರ್ತಾ ಇದೆ ಅನ್ನುವಂತಹದ್ದನ್ನು ಇದು ಹೇಳ್ತಾ ಇದೆ. ಓಕೆನಾ? ಈಗಲೇ ನೀವೇನಾದರೂ ಬದಲಾವಣೆ ಮಾಡಬೇಕಾ ಅಂತ ಕೇಳಿದಾಗ ಎಸ್, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಈಗಲೇ ಬದಲಾಯಿಸಬೇಕಾದ್ದು ಏನು ಅಂತ ಹೇಳಿದ್ರೆ ನಿಮ್ಮ ಎಫರ್ಟ್, ನಿಮ್ಮ ಒಳಗೆ ನೀವು ಪ್ರಶ್ನೆ ಮಾಡಿಕೊಳ್ಳುವಂತಹದ್ದು, ನಿಮ್ಮ ಆಂತರಿಕ ಶಕ್ತಿಯನ್ನು ನೀವು ಗುರುತಿಸ್ಕೊಳ್ಳುವಂತಹದ್ದು. ನಿಮ್ಮೊಳಗೆ ಯಾವ ರೀತಿಯ ಶಕ್ತಿ ಇದೆ, ನೀವು ಅದನ್ನು ಗಮನ ಹರಿಸ್ತಾ ಇಲ್ಲ. ಓಕೆನಾ? ಈ ಒಂದು ತಿಂಗಳಲ್ಲಿ ನೀವೇನಾದರೂ, ಜೂನ್ ತಿಂಗಳು ಅಂತ ತಗೊಂಡಾಗ ನೀವೇನಾದರೂ ಆ ಆಂತರಿಕ ಶಕ್ತಿಯ ಕಡೆ ಗಮನ ಕೊಟ್ಟಾಗ, ನಿಮ್ಮೊಳಗೆ ನೀವು ಅವೇಕನ್ ಆದಾಗ ಖಂಡಿತವಾಗಿಯೂ ನಿಮಗೆ ಡಿವೈನ್ ಬ್ಲೆಸ್ ಬರುತ್ತೆ. ಓಕೆನಾ? ಖಂಡಿತವಾಗಿಯೂ ನಿಮಗೆ ಆಗ ಯೂನಿವರ್ಸಿಂದ ಒಂದು ಸಹಾಯ ಸಿಕ್ಕುತ್ತೆ. ನೀವು ಯಾವಾಗ ನಿಮ್ಮೊಳಗೆ ನೀವು ಪ್ರಶ್ನೆ ಮಾಡುವಂತಹದ್ದು, ನಿಮ್ಮೊಳಗೆ ನೀವು ಆ ಒಂದು ಸೈಕಲ್ನ ಮೀರಿ ಬರುವಂತಹದ್ದು. ಅಂದರೆ ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಾದರೆ ನೀವು ಮನಸ್ಸೊಳಗೆ ಅಂದ್ಕೊಳ್ಳುವ ಬದಲು ಒಂದು ಹೆಜ್ಜೆ ಮುಂದಿಡುವಂತಹದ್ದು. ಅದು ಯಾವ ರೀತಿ ಮಾಡಬೇಕು, ಅದು ಯಾವ ರೀತಿ ಆಗಬೇಕು, ಈ ರೀತಿಯ ಒಂದು ಕೆಲಸ ಆಗಿರ್ಬೋದು, ನಿಮ್ಮ ಯಾವುದೇ ಯೋಜನೆಗಳಿಗೆ ಅಂದ್ಕೊಂಡಾಗ ಅದು ಖಂಡಿತವಾಗಿಯೂ ಅದು ಮುಂದುವರಿಯುತ್ತೆ. ನಿಮ್ಮೊಳಗೆ ನೀವು ಸೆಲ್ಫ್ ಅವೇರ್ನೆಸ್ಸನ್ನು ತಂದುಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಮಿಸ್ಟೇಕ್ಗಳಿದ್ರೂ ಕೂಡ ಆ ರಿಪೀಟೆಡ್ ಮಿಸ್ಟೇಕನ್ನು ಬಿಟ್ಟು ಒಂದು ಒಳ್ಳೆ ರೀತಿಯ ಬದಲಾವಣೆ ತಂದಾಗ ಇದು ಖಂಡಿತವಾಗಿಯೂ ಮುಂದುವರಿಯುತ್ತೆ. ಯೂನಿವರ್ಸ್ನ ಬ್ಲೆಸ್ಸಿಂಗ್ ನಿಮಗೆ ಸಿಕ್ಕುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಹಾಗಾದರೆ ಮುಂದಿನ ಹೆಜ್ಜೆ ಯಾವುದು, ನಿಮಗಾಗಿ ಮುಂದಿನ ಹೆಜ್ಜೆ ಏನಿದೆ, ಯೂನಿವರ್ಸ್ ಏನು ಹೇಳ್ತಾ ಇದೆ? ಎಸ್, ನೀವು ಯಾವಾಗ ಈ ವಿಚಾರದಲ್ಲಿ ಹಾರ್ಡ್ ವರ್ಕನ್ನು ಮಾಡ್ತೀರೋ, ನಿಮ್ಮೊಳಗೆ ನೀವು ನಿಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸ್ತೀರೋ, ನೀವು ಯಾವಾಗ ಆ ಸೆಲ್ಫ್ ಅವೇರ್ನೆಸ್ಗೆ ಹೋಗ್ತಿರೋ, ಆಗ ಯೂನಿವರ್ಸ್ ನಿಮಗೆ ಈ 10 ಆಫ್ ಕಪ್ಸ್ ಥರ, ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ರೀತಿಯ ಉತ್ಸಾಹ, ನಿಮ್ಮ ಯೋಜನೆಗಳು ಸಫಲ ಆಗಬಹುದು. ಅದು ನಿಮ್ಮ ಮ್ಯಾರೇಜ್ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ನೀವೇನಾದ್ರು ಮನೆ ಕಟ್ಟುವಂತಹ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಮಕ್ಕಳ ಬಗ್ಗೆ ಆಲೋಚನೆ ಇರಬಹುದು, ಅಥವಾ ಒಂದು ಸೈಟಿನ ಬಗ್ಗೆ ಆಲೋಚನೆ ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಬಗ್ಗೆ ಆಲೋಚನೆ ಇರ್ಬೋದು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಉತ್ತಮವಾಗಿ ಮುಂದುವರಿಯುತ್ತೆ ಅನ್ನುವಂತಹದ್ದನ್ನು ಈ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಸೆಲ್ಫ್ ಅವೇರ್ನೆಸ್, ನೀವು ಅದರ ಬಗ್ಗೆ ತೋರಿಸುವಂತಹ ಪ್ಯಾಷನೆಟ್, ನಿಮ್ಮಲ್ಲಿರುವಂತಹ ಈ ರೀತಿಯ ಒಂದು ಆಬ್ಸ್ಟಿಕಲ್ಸನ್ನು ಮೀರಿ ಬರುವಂತಹ ಗುಣದಿಂದ ಖಂಡಿತವಾಗಿಯೂ ಬದಲಾವಣೆ ಬರುತ್ತೆ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್, ಈ ಮಾರ್ಗದಲ್ಲಿ ನೀವು ಮುಂದುವರೆದ್ರೆ ಖಂಡಿತ ನಿಮಗೆ ಫಲಿತಾಂಶ ಇದೆಯಾ ಅಂತ ಕೇಳಿದಾಗ 8 ಆಫ್ ವಾಂಡ್ಸ್ ಬಂದಿದೆ. ನೋಡಿ ಎಷ್ಟು ಸುಂದರವಾದಂತಹ ಕಾರ್ಡ್. ನೀವು ಯಾವಾಗ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳುವಂತಹದ್ದು, ಅಥವಾ
ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಳ್ಳುವಂತಹದ್ದು, ಅಥವಾ ನಿಮ್ಮ ಫೀಲ್ಡಲ್ಲಿ ಬೇರೆಯವರ ಒಂದು ಇನ್ವಾಲ್ವ್ಮೆಂಟ್ಗೆ ನೀವು ಭಯಪಡುವಂತಹದ್ದು, ಅಥವಾ ಜವಾಬ್ದಾರಿಗಳಿಗೋಸ್ಕರ ನಿಮ್ಮ ಕನಸುಗಳನ್ನು ಕೈ ಬಿಡುವಂತಹದ್ದು, ಇದೆಲ್ಲವನ್ನು ನೀವು ಕಟ್ ಆಫ್ ಮಾಡ್ತಿರೋ ಆಗ ನಿಮಗೆ 8 ಆಫ್ ವಾಂಡ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಎನರ್ಜೆಟಿಕ್ ಆಗಿ ಬದಲಾವಣೆ ಅತಿ ವೇಗದಲ್ಲಿ ಖಂಡಿತವಾಗಿಯೂ ಬರುತ್ತೆ ಅಂತ ಹೇಳ್ತಾ ಇದೆ. ಓಕೆನಾ? ಅದು ನಿಮ್ಮ ಮದುವೆ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಬಿಸ್ನೆಸ್ನ ವಿಚಾರದಲ್ಲಿ, ಅಥವಾ ಮಕ್ಕಳ ವಿಚಾರದಲ್ಲಿ ಇರಬಹುದು. ಯಾವ ವಿಚಾರದವನ್ನೇ ತಗೊಳ್ಳಿ, ನೀವು ಯಾವುದನ್ನು ಗಮನದಲ್ಲಿಟ್ಟು ಕಾರ್ಡನ್ನು ನೋಡ್ತೀರೋ ಅದರಲ್ಲಿ ಬದಲಾವಣೆ ಖಂಡಿತವಾಗಿಯೂ ಬರುತ್ತೆ. ಯೂನಿವರ್ಸ್ನ ಬ್ಲೆಸ್ ನಿಮಗಾಗಿ ಸಿಕ್ಕತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೀನ್ ವಿಚ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೇಜ್ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ವಿಸ್ಡಮ್, ಪ್ಯೂರಿಫಿಕೇಷನ್, ಹಾರ್ಮನಿ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರಕ್ಕೆ ನೀವು ಯಾವ ಯೋಜನೆಗಳನ್ನು ತಗೊಳ್ಬೇಕು ಅಂತಿದ್ದೀರಾ, ಯಾವುದನ್ನು ಮಾಡಬೇಕು ಅಂತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಒಂದು ನಾಲೆಡ್ಜನ್ನು ಎಲ್ಲಿಂದನಾದರೂ ಪಡ್ಕೊಳ್ಳಿ. ನಿಮ್ಮ ಮೆಂಟರ್, ನಿಮ್ಮ ಗೈಡ್ಲೈನ್ಸ್ ಕೊಡುವಂಥವ್ರು ಯಾರು ಇದ್ದರೆ, ನಿಮಗೆ ಸಪೋರ್ಟಿವ್ ಆಗಿ ನಿಮ್ಮ ಫ್ಯಾಮಿಲಿಯವರು ಯಾರಾದರೂ ಇದ್ದರೆ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇದ್ದರೆ, ಅಥವಾ ನಿಮಗೆ ಗೊತ್ತಿರುವಂತಹ ಟೀಚರ್ಸ್, ಮೆಂಟರ್ಸ್ ಯಾರಾದರೂ ಇದ್ದರೆ, ಇನ್ಫ್ಲೂಯೆನ್ಸರ್ಸ್ ಯಾರಾದರೂ ಇದ್ದರೆ, ಅಥವಾ ಯಾರೂ ಇಲ್ಲ ಅಂತ ಹೇಳಿದರೆ ನೀವು ನಂಬುವಂತಹ ದೇವರು, ಅವರನ್ನು ನೀವು ಮನಸ್ಸಿನಲ್ಲಿ ಆರಾಧನೆ ಮಾಡಿಕೊಳ್ಳುವಂತಹದ್ದು, ಅಥವಾ ಅವರಿಂದ ನೀವು ಗೈಡ್ಲೈನ್ಸನ್ನು ತಗೊಳ್ಳುವಂತಹದ್ದು, ಇದೆಲ್ಲವನ್ನು ಮಾಡಿದಾಗ ಖಂಡಿತವಾಗಿಯೂ ಬದಲಾವಣೆ ನಿಮ್ಮ ಜೀವನದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದೆ. ಸಾಮರಸ್ಯದ ಒಂದು ಪರಿಕಲ್ಪನೆಯನ್ನು ಇದು ಸೂಚಿಸ್ತಾ ಇದೆ. ಅಂದರೆ ಬ್ಯಾಲೆನ್ಸ್ ಬಹಳ ಮುಖ್ಯ. ಜವಾಬ್ದಾರಿಗಳ ಜೊತೆಗೆ ನಿಮ್ಮ ಯೋಜನೆಗಳನ್ನು ಮುಚ್ಚಿಡುವಂತಹದ್ದು, ಓವರ್ಲ್ಯಾಪ್ ಆಗುವಂತಹದ್ದು, ಅದನ್ನು ಬಿಟ್ಟುಬಿಡಿ, ಅದನ್ನು ಬ್ಯಾಲೆನ್ಸ್ ಮಾಡಿಕೊಡಿ ಅಂತ ಹೇಳಿ ಗ್ರೀನ್ ವಿಚ್ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ದುರ್ಗಾ ಪರಮೇಶ್ವರಿ ನಿಮಗೋಸ್ಕರ ಬಂದಿದ್ದಾಳೆ. ಅವಳು ಏನು ಹೇಳ್ತಾಳೆ, ಆ ತಾಯಿ ನಿಮಗಾಗಿ ಏನು ಹೇಳ್ತಾ ಇದ್ದಾಳೆ ಅಂತ ಹೇಳಿದರೆ, ನೋಡಿ, ನಿನ್ನೊಳಗಿರುವಂತಹ ಆ ಲೈಟ್, ಆ ಎನರ್ಜಿ, ಆ ಬೆಳಕು, ಅದನ್ನು ಡಿಮ್ ಮಾಡ್ಕೊಳ್ಬೇಡ. ಅದನ್ನು ಪ್ರಜ್ವಲಿಸುವಂತಹ ಆ ಜ್ಯೋತಿಯ ಆಗಿರುವಂತಹ ನಿನ್ನ ಬಿಸ್ನೆಸ್, ನಿನ್ನ ಯೋಜನೆ, ನಿನ್ನ ಕಾರ್ಯ ಯಾವುದೇ ಆಗಿರಬಹುದು, ಅದನ್ನು ಹತ್ತಿಕ್ಬೇಡ. ಅದನ್ನು ಏನು ಅಂತ ಹೇಳಿದ್ರೆ ಮುಂದುವರಿಸುವಂಥ ತಾಯಿ ಕಾತ್ಯಾಯಿನಿ ದೇವಿ ನಿಮಗಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಅವರು ಏನು ರೆಮಿಡಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಕ್ಯಾಂಡ್ಲನ್ನು ಹಚ್ಬೋದು. ಕ್ಯಾಂಡ್ಲನ್ನು ಹಚ್ಚಿ ಕಾತ್ಯಾಯಿನಿ ದೇವಿಯನ್ನು ನೆನೆಸ್ಕೊಂಡು ಈ ಒಂದು ಸ್ವಿಚ್ ವರ್ಡನ್ನು ಹೇಳ್ಬೋದು. ಐ ಹಾನರ್ ಮೈ ಡಿವೈನ್ ಫೈರ್ ಅಂತ ಹೇಳ್ಕೊಳ್ಳಿ. ಐ ಹಾನರ್ ಮೈ ಡಿವೈನ್ ಫೈರ್ ಇದನ್ನು ಹೇಳ್ಕೊಳ್ಳಿ. ಈ ರೀತಿಯಾಗಿ ಒಂದು 5 ಸಲವೋ 11 ಸಲವೋ ಹೇಳ್ಕೊಳ್ಳಿ. ನಿಮ್ಮ ಜೀವನದ ಆ ಒಂದು ಅಬ್ಸ್ಟಿಕಲ್ಸ್ ಇದೆಯಲ್ಲ, ಅದನ್ನು ಮೀರಿ ನಿಮ್ಮ ಯೋಜನೆಗಳು, ನೀವು ಏನು ಅಂದ್ಕೊಂಡಿದ್ದೀರೋ ಆ ಕೆಲಸಗಳು ಸುಗಮವಾಗಿ ಮುಂದುವರಿಯುತ್ತೆ. ಓಕೆನಾ? ಇದಾಗಿತ್ತು ಒಂದು ಜನರಲ್ ರೀಡಿಂಗ್. ಓಕೆನಾ? ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರೋ ಅವರ ರೀಡಿಂಗ್ ಏನು ಬರುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಮೊದಲನೇದಾಗಿ ಮುಖ್ಯ ಅಡ್ಡಿ ಏನು ಅಂತ ಹೇಳಿದಾಗ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, 3 ಆಫ್ ಪೆಂಟಿಕಲ್ಸ್ ಅಂತ ಹೇಳಿದಾಗ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮಷ್ಟಾಗೆ ಮುಂದುವರಿಬೇಕು ಅನ್ನುವಂತಹ ಕಲ್ಪನೆ ಇರುವವರು, ತುಂಬಾ ಸ್ವಾವಲಂಬಿಗಳಾಗಿರುವಂಥವ್ರು, ಸ್ವಾಭಿಮಾನಿಗಳು ಅಂತ ಅನಿಸುತ್ತೆ. ಬೇರೆಯವರ ಸಹಾಯ, ಗೈಡ್ಲೈನ್ಸ್ ತಗೊಳ್ಳಿಕ್ಕೆ ನೀವು ತಯಾರಿಲ್ಲ. ಬಟ್ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಹತ್ರ ಆದರೂ ಗೈಡ್ಲೈನ್ಸ್ ತಗೋ, ಅಥವಾ ನಿಮಗೆ ಗೊತ್ತಿರುವಂತಹ ವ್ಯಕ್ತಿಯಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡೋ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳು, ಅನುಭವಸ್ಥರಿಂದ ಒಂದು ಸಹಾಯವನ್ನು ಪಡ್ಕೋ ಅನ್ನುವಂತಹದ್ದು. ಬಹುಶಃ ನೀವು ಪಡ್ಕೊಳ್ಳದಲ್ಲೇ ಇರುವಂತಹದ್ದು ಪ್ರಮುಖವಾಗಿ ನೀವು ಅಂದ್ಕೊಂಡಿರುವ ವಿಚಾರಕ್ಕೆ ಅದು ಅಡ್ಡಿ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇನ್ನೇನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ವಿಚಾರಕ್ಕೆ ಆಗಲಿ ಒಂದು ಗಟ್ಟಿಯಾದಂತಹ ಫೌಂಡೇಶನ್ ಹಾಕಬೇಕು. ಬಟ್ ನಿಮ್ಮ ಫೌಂಡೇಶನ್ ಇಲ್ಲಿ ಸ್ವಲ್ಪ ವೀಕ್ ಅನ್ನುವಂತಹದ್ದನ್ನು ಇದು ತೋರಿಸ್ತಾ ಇದೆ. ನೋಡಿ, 3 ಅನ್ನುವಂತಹದ್ದು ಆ್ಯಕ್ಚುಲಿ 3 ಅನ್ನುವಂತಹ ಕಾರ್ಡ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಗುರುಗ್ರಹವನ್ನು ಸೂಚಿಸುತ್ತೆ. ಇಲ್ಲಿ ಗುರುವಿನ ಒಂದು ಬ್ಲೆಸ್ಸಿಂಗ್ಸ್ ಬೇಕು. ಫೌಂಡೇಶನ್ ಗಟ್ಟಿ ಇರಬೇಕು ಅಂತಾದರೆ
ನೋಡಿ, ಈಗ ಮನೆ ಕಟ್ಟಬೇಕು ಅಂತಾದರೆ ಕಲ್ಲುಗಳನ್ನು ಹಾಕಬೇಕಾದ್ರೆ ಅದು ಸರಿಯಾದಂತಹ ರೀತಿಯಲ್ಲಿ ಎಷ್ಟು ಕಲ್ಲುಗಳನ್ನು ಹಾಕಬೇಕು, ಯಾವ ದಿಕ್ಕಿನಲ್ಲಿ ಎಷ್ಟು ಭಾರದ ಕಲ್ಲುಗಳನ್ನು ಹಾಕಬೇಕು ಅಂತ ಒಂದು ಐಡಿಯಾ ಇರುತ್ತೆ ಅಲ್ವಾ. ಆ ರೀತಿ ಹಾಕಿದರೆ ಆ ಮನೆಯ ಫೌಂಡೇಶನ್ ಗಟ್ಟಿ ಇರುತ್ತೆ ಅಲ್ವಾ. ಬೇಕಾಬಿಟ್ಟು ಕಲ್ಲುಗಳನ್ನು ತುಂಬಿಸಿ ಮನೆಗಳನ್ನು ನಿರ್ಮಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನಿಮ್ಮ ಫೌಂಡೇಶನ್ ಗಟ್ಟಿ ಇರಬೇಕು ಅಂತಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮೆಂಟರ್ಸ್, ಇನ್ಫ್ಲೂಯೆನ್ಸರ್ಸ್ ಅಥವಾ ಟೀಚರ್ಸ್, ನಿಮ್ಮ ಹಿರಿಯರ ಸಲಹೆ, ನಿಮಗೆ ಯಾರು ಅನುಭವಸ್ಥರು ಅಂತ ನಿಮ್ಮ ಸುತ್ತಮುತ್ತ ಇದ್ದಾರೋ ಅವರ ಒಂದು ಸಲಹೆ ಸೂಚನೆಗಳನ್ನು ತಗೊಳ್ಳೋದು ಒಳ್ಳೆಯದು ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಅಡ್ಡಿ ಆತಂಕದಲ್ಲೂ ಅದೇ ಹೇಳ್ತಾ ಇರೋದು. ನಿಮ್ಮ ಅಡ್ಡಿ ಏನು ಅಂತ ಹೇಳಿದ್ರೆ, ನೀವು ಒಂಟಿಯಾಗಿ ಹೋರಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಒಂದು ಆ ಗುಣ, ಆ ನೇಚರ್ ಅಡ್ಡಿ ಆಗ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ. ನೀವು ಗಮನಿಸದೇ ಇರುವ ಅವಕಾಶ ಏನು ಅಂತ ಕೇಳಿದಾಗ 9 ಆಫ್ ವಾಂಡ್ಸ್ ಬಂದಿದೆ. ಎಸ್, ನೋಡಿ, ನೀವು ಆಲ್ರೆಡಿ ಒಬ್ಬ ಹೀರೋಯಿನ್ ಇದ್ದ ಹಾಗೆ ನಿಮ್ಮ ಜೀವನದ ಎಲ್ಲ ಸ್ಟ್ರಗಲ್ಸನ್ನು ನೀವು ಒಬ್ಬರೇ ಹೊರುವಂತಹ ತಾಕತ್ತಿರುವಂಥವರು. ಓಕೆನಾ. ಆಲ್ರೆಡಿ ನಿಮಗೆ ದೈಹಿಕವಾಗಿ ಸುಸ್ತಾಗಿರ್ಬೋದು, ಈ ವಿಚಾರದಲ್ಲಿ ಮಾನಸಿಕವಾಗಿ ಬೇಜಾರ ಇರ್ಬೋದು. ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದ್ರೆ, ನೀವು ಅಂದ್ಕೊಂಡಿರುವಂಥ ಯೋಜನೆ ಆಗ್ತಾ ಇಲ್ಲ ಅಂತ ರಾತ್ರಿ ಇಡೀ ನಿದ್ದೆ ಬಿಡುವಂತಹ ಒಂದು ಮನಸ್ಥಿತಿ ಕೂಡ ಇರಬಹುದು. ಸುಮ್ಮನೆ ಅನಗತ್ಯ ಟೆನ್ಷನ್ ಕೂಡ ನೀವು ಮಾಡ್ತಾ ಇದ್ದೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಬಟ್ ನಿಮ್ಮೊಳಗಿರುವಂತಹ ಇನ್ನರ್ ಸ್ಟ್ರೆಂತನ್ನು ನೀವು ಗುರುತಿಸಿ, ನಿಮ್ಮೊಳಗಿರುವಂತಹ ಆ ಕಾನ್ಫಿಡೆನ್ಸನ್ನು ಗುರುತಿಸಿ, ನೀವು ಎಷ್ಟು ಅದಕ್ಕೋಸ್ಕರ ನಿಮ್ಮನ್ನು ನೀವು ಡೆಡಿಕೇಟಾಗಿ ಇಟ್ಕೊಂಡಿದ್ದೀರಾ ಅನ್ನುವಂತಹದನ್ನು ಗುರುತಿಸ್ಕೊಳ್ಳಿ. ನಿಮ್ಮ ಜೊತೆ ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡಿ ನಿಮಗೆ ಯಾಕೆ ನೀವು ತಲೆನೋವು ತಂದುಕೊಳ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿ ಉದ್ದೇಶಗಳು ನಿಮಗಾಗಿರುವಂತಹದ್ದು, ಬೇರೆಯವರಿಗಾಗಿ ಅಲ್ಲ. ಓಕೆನಾ. ನಿಮ್ಮ ಗುರಿ ಉದ್ದೇಶಗಳ ಜೊತೆಗೆ ಮತ್ತೊಬ್ಬರು ಅದೇ ಯೋಜನೆಯಲ್ಲಿಯೂ ಕೂಡ ಇರಬಹುದು, ಅದೇ ರೀತಿಯ ಒಂದು ಬಿಸ್ನೆಸ್ಸು, ಅದೇ ರೀತಿಯ ಒಂದು ಕೆಲಸ, ಅದೇ ರೀತಿಯ ಪ್ಲ್ಯಾನಿಂಗ್ಸಲ್ಲಿ ಇರಬಹುದು. ಅವರು ಮುಂದೆ ಹೋದರು ಅಂಥೇಳಿ ಅವರ ಕಡೆ ಗಮನ ಕೊಡುವಂತಹದ್ದು ಬೇಡ. ನಿಮ್ಮ ಜೀವನದ ಗುರಿ ಉದ್ದೇಶಗಳು ನಿಮಗೋಸ್ಕರ ಇರುವಂತಹದ್ದು, ಅವರಿಗಲ್ಲ. ಅವರ ಕಡೆ ಗಮನ ಕೊಡಬೇಡಿ ಅನ್ನುವಂತಹದ್ದು ನನ್ನ ಸಲಹೆ. ನೀವು ಏನನ್ನು ಗಮನಿಸ್ತಾ ಇಲ್ಲ ಅಂತ ಹೇಳಿದರೆ, ಕಂಪ್ಯಾರಿಸನ್ ಫಸ್ಟ್ ಆಫ್ ಆಲ್ ನೀವು ಮಾಡ್ಕೊಳ್ತಾ ಇರುವಂಥದ್ದು. ಸೆಕೆಂಡ್, ಬೇಗನೆ ಕಾನ್ಫಿಡೆನ್ಸನ್ನು ಕಳ್ಕೊಳ್ತಾ ಇದ್ದೀರಾ. ನಿಮ್ಮಲ್ಲಿ ಆ ಹೋಲ್ಡ್ ಮಾಡುವಂತಹ ಶಕ್ತಿ ಕಡಿಮೆ ಆಗ್ತಾ ಇದೆ. ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಲ್ಯಾಕ್ ಆಫ್ ಕಾನ್ಫಿಡೆನ್ಸನ್ನು ಕಳ್ಕೊಳ್ತಾ ಇದ್ದೀರಾ. ನನ್ನಿಂದ ಇದು ಆಗಲ್ವೇನೋ, ನಾನು ಇದಕ್ಕೆ ಸೂಟ್ ಅಲ್ವೇನೋ, ಇದು ಸರಿ ಇಲ್ವೇನೋ ಅನ್ನುವಂತಹ ಒಂದು ಆಲೋಚನೆಗಳು ನೀವು ಗಮನಿಸ್ತಾ ಇಲ್ಲ. ನೀವು ಅದನ್ನು ಆ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮೊಳಗಿರುವಂತಹ ಆ ಲೀಡರ್ಶಿಪ್ ಕ್ವಾಲಿಟಿ, ನಿಮ್ಮೊಳಗಿರುವಂತಹ ಎಲ್ಲವನ್ನು ಎದುರಿಸುವಂತಹ ಶಕ್ತಿ, ಅದನ್ನು ನೀವು ಗಮನಿಸಿ ಅಂತ ಹೇಳಿ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ 8 ವಾಂಡ್ಸ್ಗಳನ್ನು ಜೋಡಿಸಿದ್ದಾನೆ. ಇನ್ನೊಂದು 9 ವಾಂಡ್ಸನ್ನು ಜೋಡಿಸ್ಬೇಕಾದ್ರೆ ಅವನಿಗೆ ಇನ್ನೊಬ್ಬರ ಆಲೋಚನೆ ಆಯಿತು, ಕಂಪ್ಯಾರಿಸನ್. ಓಕೆನಾ. ಇದು ನನಗೆ ಬೇಕಿತ್ತಾ, ಇದು ಆಗುತ್ತಾ, ಈ ರೀತಿ ಅವನ ಒಳಗೆ ಡೌಟ್ ಪಡಲಿಕ್ಕೆ ಶುರು ಮಾಡಿದ್ದಾನೆ. ಓಕೆನಾ. ಇದು ಹೇಳ್ತಾ ಇದೆ. ಓಕೆ, ನನ್ನ ಶಕ್ತಿಯನ್ನು ಅಂದರೆ ನನ್ನೊಳಗಿರುವಂತಹ ಶಕ್ತಿಯನ್ನು ಏನು ಕಡಿಮೆ ಮಾಡ್ತಾ ಇದೆ ಅಂದಾಗ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಎಸ್, ಯಾವುದು ನಮ್ಮೊಳಗಿರುವಂತಹ ಒಂದು ಶಕ್ತಿಯನ್ನು ಕಡಿಮೆ ಮಾಡ್ತಾ ಇದೆ, ನಿಮ್ಮೊಳಗಿರುವಂತಹ ಒಂದು ಶಕ್ತಿ ಅಂತ ಕೇಳಿದಾಗ ವೀಲ್ ಆಫ್ ಫಾರ್ಚೂನ್. ಕೆಲವರು ಏನು ಮಾಡ್ತಾ ಇದ್ದೀರಾ ಅಂದರೆ, ಸೈಕಲ್ ಪ್ಯಾಟರ್ನಿಗೆ ಒಳಪಡ್ತಾ ಇದ್ದೀರಾ. ಎಲ್ಲರ ಜೀವನದಲ್ಲಿಯೂ ಆಗ್ತಾ ಇದೆ, ನನ್ನ ಜೀವನದಲ್ಲಿಯೂ ಇದು ಆಗ್ತಾ ಇದೆ. ಬಿಟ್ಬಿಡು, ಇದು ದೊಡ್ಡ ವಿಚಾರ ಅಲ್ಲ ಅಂತ ನಿಮಗೆ ಗೊತ್ತಿದ್ರೂ ಕೂಡ ನೀವು ಹಾಗೆ ಅಂದ್ಕೊಂಡು ಆ ರಿಪೀಟೆಡ್ ಸೈಕಲ್ ಒಳಗೆ ಬರ್ತಾ ಇದ್ದೀರಾ. ಇನ್ನು ಕೆಲವರು ಏನು ಅಂದರೆ, ದೇವರಿದ್ದಾನೆ, ದೇವರೇನಾದರೂ ಮಾಡ್ತಾನೆ, ಈ ರೀತಿಯ ಒಂದು ಮೆಂಟಲಿ ಏನು ಅಂತ ಹೇಳಿದ್ರೆ ಆ ರೀತಿ ಆಲೋಚನೆ ಕೆಲಸ ಮಾಡೋದಕ್ಕಿಂತ ಹೆಚ್ಚು ಆಲೋಚನೆಗಳಲ್ಲಿಯೇ ತೊಡಗುವಂತಹದ್ದು. ಓಕೆನಾ. ಮತ್ತು ಕೆಲವರು ಏನು ಅಂತ ಹೇಳಿದ್ರೆ, ಇದು ನನಗೆ ರೈಟ್ ಟೈಮ್ ಅಲ್ಲ, ಬ್ಯಾಡ್ ಲಕ್, ನನ್ನ ಜೀವನದಲ್ಲಿ ಇದೊಂದು ಬ್ಯಾಡ್ ಲಕ್, ಇದು ಬ್ಯಾಡ್ ಲಕ್ ನನಗೆ, ಆ ರೀತಿಯಾಗಿ ಯೂನಿವರ್ಸಿಗೆ ಸೆಂಡ್ ಮಾಡ್ತಾ ಇದ್ದೀರಾ ಆ ಒಂದು ಸಂದೇಶವನ್ನು, ಇದು ನನಗೆ ಬ್ಯಾಡ್ ಲಕ್, ನನ್ನ ಹಣೆ ಬರಹನೇ ಇಷ್ಟು. ಈ ರೀತಿಯ ಒಂದು ಕಲ್ಪನೆಗಳಿಂದ ನಿಮಗೆ ಬರುವಂಥ ಅಪಾರ್ಚುನಿಟೀಸ್ನ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ. ಓಕೆನಾ. ಎಕ್ಸ್ಟರ್ನಲ್ ಫೋರ್ಸ್ನ ಕಡೆಗೆ ತುಂಬಾ ಗಮನ ಹರಿಸ್ತಾ ಇದ್ದೀರಾ. ಅಂದರೆ ನಿಮ್ಮ ಎಕ್ಸ್ಟರ್ನಲ್ ಫೋರ್ಸ್ ಅಂದಾಗ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್, ಅಕ್ಕಪಕ್ಕದವರು, ಇವರ ಕಡೆಗೆ ಗಮನ ಕೊಡುವಂತಹದ್ದು. ಈ ಫೋರ್ಸ್ಗಳ ಕಡೆಗೆ ಗಮನ ಕೊಟ್ಟಾಗ ನಿಮಗೆ ಯೂನಿವರ್ಸ್ ಏನು ಕೊಡಬೇಕೋ ಅದು ಅಲ್ಲಿ ಬ್ಲಾಕ್ ಆಗ್ತಾ ಇದೆ.
ನೀವು ಯಾವಾಗ ಸೆಲ್ಫ್ ಡೌಟ್, ಬ್ಯಾಡ್ ಲಕ್ ಅಂದ್ಕೊಳ್ತಾ ಇದ್ದೀರೋ, ಚೇಂಜಸನ್ನು ಒಪ್ಪಿಕೊಳ್ಳದಲ್ಲೇ ಇರುವಂತಹದ್ದು, ನೋಡಿ ಈ ಸೈಕಲ್ ಏನು ತಿಳಿಸ್ತಾ ಇದೆ ಅಂದರೆ, ಜೀವನ ಅಂದರೆ ಒಂದು ಸೈಕಲ್, ಅದು ಚೇಂಜಸ್ಗೆ ಒಳಪಡುತ್ತೆ. ಅದನ್ನು ನೀವು ಒಪ್ಕೊಳ್ಳದಲ್ಲೇ ಇರುವಂತಹದ್ದು. ಅದಕ್ಕಾಗಿ ನೀವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡದಲ್ಲೇ ಹಣೆ ಬರಹ ಅಂದ್ಕೊಂಡು ಬಿಟ್ಟುಬಿಡುವಂತಹದ್ದು. ಇದೆಲ್ಲ ಏನಾಗ್ತಾ ಇದೆ ಅಂದರೆ, ನಿಮಗೆ ಬರುವಂಥ ಅಪಾರ್ಚುನಿಟೀಸ್ನ ಅದು ತಗ್ಗಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್, ನಿಮ್ಮ ಶಕ್ತಿ, ಈಗಾಗಲೇ ಇರುವಂತಹ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಏನನ್ನು ಬದಲಾವಣೆ ಮಾಡಬೇಕು, ಯಾವ ರೀತಿಯ ಒಂದು ಬದಲಾವಣೆಯನ್ನು ತರಬೇಕು ಅಂತ ಕೇಳಿದಾಗ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಎಸ್, ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಈಗಾಗಲೇ ಬದಲಾಯಿಸಬೇಕಾದದ್ದು ಏನು ಅಂತ ಕೇಳಿದಾಗ ಪೇಜ್ ಆಫ್ ವಾಂಡ್ಸ್ ನೋಡಿ. ಪೇಜ್ ಆಫ್ ವಾಂಡ್ಸ್ ನಿಮ್ಮೊಳಗಿರುವಂತಹ ಆ ಒಂದು ಕ್ರಿಯಾಶೀಲತೆ ನೋಡಿ. ನಾನು ಹೇಳ್ತೇನೆ, ಆ್ಯಕ್ಚುಲಿ ಜೀವನದಲ್ಲಿ ವಯಸ್ಸಾದಾಗ ಅನುಭವಗಳು ಜಾಸ್ತಿ, ಬಟ್ ಕ್ರಿಯಾಶೀಲತೆ ಅನ್ನುವಂತಹದ್ದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಇರ್ಬೋದು 100ರಲ್ಲಿ ಒಂದು 10% ಜನ ಇರ್ಬೋದು, ಅದು ಬೇರೆ ಕೆಟಗರಿ. ಬಟ್ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿ ಆ ಸಂದರ್ಭದಲ್ಲಿ ಅನುಭವ ಇದ್ದರೂ ಕ್ರಿಯಾಶೀಲವಾಗಿ ತೊಡ್ಕೊಳ್ಳಿಕ್ಕೆ ಆ ವಯಸ್ಸು, ಆ ಏಜ್ ಬಿಡಲ್ಲ. ಬಟ್ ಕ್ರಿಯಾಶೀಲವಾಗಿ ಇರುವಂತಹದ್ದು ಯಾವುದು ಅಂದರೆ ಈ ಯಂಗ್ ಏಜಲ್ಲಿ ಅಲ್ವಾ. ಈ ಸಂದರ್ಭದಲ್ಲಿ ನಾವು ಏನಾಗಬೇಕು ಅಂತ ಹೇಳಿದರೆ, ನಮ್ಮನ್ನು ನಾವು ಮುಂದಿನ ಹೆಜ್ಜೆಯ ಕಡೆಗೆ, ಬದಲಾವಣೆಗಳ ಕಡೆಗೆ ತೊಡಗಿಸ್ಕೊಳ್ಬೇಕು. ಅಂದರೆ ನಿಮ್ಮಲ್ಲಿರುವಂತಹ ಆ ಒಂದು ಶಕ್ತಿ ಗುರುತಿಸ್ಕೊಳ್ಳಿ, ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನು ಕಲೆ ಹಾಕಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಿಕ್ಕುವಂತಹ ಅವಕಾಶಗಳನ್ನು ಬಿಡಬೇಡಿ. ಅದು ಸಣ್ಣದಾದಂಥ ಅವಕಾಶ ಇದ್ದರೂ ಕೂಡ ಅದನ್ನು ಮಿಸ್ ಮಾಡಬೇಡಿ. ಓಕೆನಾ. ಒಂದು ಉತ್ತಮವಾದಂತಹ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮ್ಯುನಿಕೇಟ್ ಮಾಡೋದನ್ನು ಕಲೀರಿ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಹೊಸ ಬಿಗಿನಿಂಗ್ ಇದೆ ಜೀವನದಲ್ಲಿ. ನೀವು ಇಂಟೆಲಿಜೆಂಟ್ ಪರ್ಸನ್ ಕೂಡ. ಆದರೂ ಏನು ಅಂತ ಹೇಳಿದ್ರೆ, ಕೆಲವೊಮ್ಮೆ ನೀವು ಈ ಹಣೆ ಬರಹ, ಬ್ಯಾಡ್ ಲಕ್, ನನ್ನಿಂದ ಆಗಲ್ಲ ಅನ್ನುವಂತಹ ಒಂದು ಕನ್ಫ್ಯೂಷನ್ ಥಾಟ್ಸ್, ಬೇರೆಯವರ ಸಲಹೆ ತಗೊಳ್ಳದಲ್ಲೇ ಇರುವಂತಹದ್ದು, ನಿಮ್ಮ ಮನಸ್ಸಿನಲ್ಲಿ ಒಂದು ಅತಿಯಾದ ಸ್ವಾಭಿಮಾನದ ಗುಣಗಳು, ಇದೆಲ್ಲ ಏನು ಮಾಡ್ತಾ ಇದೆ ಅಂದರೆ ಸ್ವಲ್ಪ ಬ್ಲಾಕ್ ಮಾಡ್ತಾ ಇದೆ ನಿಮ್ಮನ್ನು. ಆದ್ದರಿಂದಾಗಿ ನಿಮ್ಮೊಳಗಿರುವಂತಹ ಆ ಯಂಗ್ ಎನರ್ಜಿಯನ್ನು ಹೊರಗೆ ತನ್ನಿ. ಅದರ ಜೊತೆಗೆ ಸ್ವಲ್ಪ ಅನುಭವವನ್ನು ಮಿಕ್ಸ್ ಮಾಡ್ಕೊಳ್ಳಿ ಅನ್ನುವಂತಹದ್ದು ಕೂಡ ಇದು ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಬರುವಂತಹ ಮುಂದಿನ ಹೆಜ್ಜೆ ಏನಿರಬಹುದು, ಜೀವನದ ಮುಂದಿನ ಹೆಜ್ಜೆ ಏನಿರಬಹುದು ಅಂತ ಹೇಳಿದಾಗ 2 ಆಫ್ ಪೆಂಟಿಕಲ್ಸ್ ಬಂದಿದೆ ನೋಡಿ. 2 ಆಫ್ ಪೆಂಟಿಕಲ್ಸ್ ಏನನ್ನು ಹೇಳುತ್ತೆ? ಎಸ್, ಆಲ್ರೆಡಿ ನೀವು ಜೀವನದಲ್ಲಿ ತುಂಬಾ ಜವಾಬ್ದಾರಿಗಳನ್ನು ಹೊತ್ತಿರಬಹುದು, ಅಥವಾ ದಣಿದಿರಬಹುದು ಜೀವನದ ಬಗ್ಗೆ, ಅಥವಾ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ಅತಿಯಾದಂತಹ ಒತ್ತಡಗಳಿಗೆ ಒಳಗಾಗ್ತೀವಿ. ಕೆಲಸದ ವಿಚಾರ, ನಿಮ್ಮದು ಯಾವುದೇ ವಿಚಾರದಲ್ಲಿ ಕೂಡ. ಆ ಸಂದರ್ಭದಲ್ಲಿ ನೀವು ಸ್ವಲ್ಪ ಬ್ಯಾಲೆನ್ಸನ್ನು ಮಾಡಿಕೊಳ್ಳಿ. ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಸಮತೋಲನದಲ್ಲಿ ಇದ್ದರೆ ತಾನೇ ಒಂದು ಆರೋಗ್ಯ ಅಂತೇಳಿ ಕರೆಯುವಂತಹದ್ದು. ಕೆಲವರಿಗೆ ದೈಹಿಕ ಶಕ್ತಿ ಇರಲ್ಲ, ಮಾನಸಿಕ ಶಕ್ತಿ ಜಾಸ್ತಿ ಇರುತ್ತೆ. ಕೆಲವರಿಗೆ ಮಾನಸಿಕ ಶಕ್ತಿನೇ ಇರಲ್ಲ, ಬಟ್ ದೇಹದಲ್ಲಿ ಸದೃಢವಾಗಿರ್ತಾರೆ. ಎರಡೂ ಕೂಡ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಅದೊಂದು ಆರೋಗ್ಯ, ಕಂಪ್ಲೀಟ್ ಆರೋಗ್ಯ ಅಂತ ಕರೀಲಿಕ್ಕೆ ಸಾಧ್ಯ ಅಲ್ವಾ. ಆದ್ದರಿಂದಾಗಿ ಈ ಕಾರ್ಡ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಮಾಡಿ. ಯಾವುದೇ ವಿಚಾರ, ನಿಮ್ಮ ಫಿಸಿಕಲಿ ಮೆಂಟಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಕಮಿಟ್ಮೆಂಟ್ಸ್ಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಸಂಸಾರದ ಜವಾಬ್ದಾರಿ ಇರ್ಬೋದು, ಇನ್ನೊಂದು ಕಡೆ ನೀವು ಅಂದ್ಕೊಂಡಂಥ ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಕೆಲಸ ಅಥವಾ ಯಾವುದೇ ಯೋಜನೆಗಳಿರ್ಬೋದು, ಅದು ಮ್ಯಾರೇಜು, ಚೈಲ್ಡ್ ಬರ್ತ್ ಬಗ್ಗೆ ಇರ್ಬೋದು, ಅಥವಾ ಜಾಬ್, ಬಿಸ್ನೆಸ್, ಯಾವುದೇ ವಿಚಾರ ಕಂಪ್ಲೀಟ್ಲಿ ಅದನ್ನು ನೀವು ಬ್ಯಾಲೆನ್ಸ್ ಯಾವ ರೀತಿ ಮಾಡ್ತೀರಾ, ಅದು ನಿಮ್ಮ ಮುಂದಿನ ಹೆಜ್ಜೆಗೆ ಮೂಲ ಕಾರಣ ಅಂತ ಹೇಳ್ತಾ ಇದೆ. ಓಕೆನಾ. ಎಸ್. ನೆಕ್ಸ್ಟು, ಯಾವ ರೀತಿಯ ಫಲಿತಾಂಶವನ್ನು ಅದು ತಂದು ಕೊಡ್ಬೋದು ಅಂತ ಹೇಳಿದಾಗ ಹೈ ಪ್ರಿಸ್ಟೆಸ್ ಒಂದು ಕಾರ್ಡ್ ಬಂದಿದೆ. ಎಸ್, ಖಂಡಿತವಾಗಿಯೂ ಬದಲಾವಣೆ ಇದೆ, ಖಂಡಿತವಾಗಿಯೂ ಬದಲಾವಣೆ ಬರುತ್ತೆ. ನೀವು ಯಾವಾಗ ಇನ್ನರ್ ಅವೇಕನ್ ಮಾಡ್ಕೊಳ್ತೀರೋ, ನಿಮ್ಮ ಒಳಗೆ ನೀವು ವಿಸ್ಡಮ್ ಅದರ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ತೀರೋ, ನಿಮ್ಮನ್ನು ನೀವು ಆ ರೀತಿಯಾಗಿ ಯಾವಾಗ ಕ್ವಶನ್ಸ್ ಮಾಡಿಕೊಂಡು ಆನ್ಸರನ್ನು ಪಡ್ಕೊಳ್ತೀರೋ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಳಗೆ ಏನು ಅಂತ ಹೇಳಿದ್ರೆ ಇಂಟ್ಯೂಷನ್ನ ಯಾವಾಗ ನಂಬ್ತೀರೋ, ನಿಮ್ಮ
ಆ ಒಂದು ಮೂನ್ ಎನರ್ಜಿ, ಫೆಮಿನೈನ್ ಎನರ್ಜಿನ ನೀವು ಹೆಚ್ಚು ಮಾಡಿಕೊಂಡಾಗ ಖಂಡಿತ ಬದಲಾವಣೆ ಬರುತ್ತೆ. ನೋಡಿ, ಫೆಮಿನೈನ್ ಎನರ್ಜಿ ಅಂತ ಹೇಳಿದಾಗ ನಿಮಗೆ ಗೊತ್ತಿರ್ಬೋದು ಅಂದ್ಕೊಳ್ತೇನೆ, ಪ್ರತಿ ಮನುಷ್ಯರಲ್ಲೂ ಸೂರ್ಯನಾಡಿ ಚಂದ್ರನಾಡಿ ಅಂತ 2 ಭಾಗ ಇರುತ್ತೆ. ಸೂರ್ಯನಾಡಿ ಯಾವಾಗಲೂ ಬಲಭಾಗ, ಚಂದ್ರನಾಡಿ ಯಾವಾಗಲೂ ಎಡಭಾಗ. ಓಕೆನಾ? ಬಲಭಾಗ ಏನನ್ನು ಮಾಡುತ್ತೆ ಅಂತ ಹೇಳಿದ್ರೆ ಎಫರ್ಟನ್ನು ಸೂಚಿಸುತ್ತೆ, ಫಿಸಿಕಲ್ ಎಫರ್ಟ್ಸನ್ನು. ಅದೇ ಎಡಭಾಗ ಏನನ್ನು ಎಫರ್ಟ್ಸ್ ಮೆಂಟಲ್ ಎಫರ್ಟ್ಸನ್ನು ಸೂಚಿಸುತ್ತೆ. ಇಲ್ಲಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಕೇವಲ ಫಿಸಿಕಲ್ ಎಫರ್ಟ್ಸ್ ಮಾತ್ರ ಅಲ್ಲ, ನಿನ್ನ ಮೆಂಟಲ್ ಎಫರ್ಟ್ಸ್. ದಟ್ ಮೀನ್ಸ್ ನಿಮ್ಮ ಮನಸ್ಸಿನೊಳಗೆ ನಿಮ್ಮ ಇಂಟ್ಯೂಷನನ್ನು ಹೆಚ್ಚು ಮಾಡಿಕೊಡುವಂಥದ್ದು, ನಿಮ್ಮ ನಾಲೆಡ್ಜನ್ನು ಹೆಚ್ಚು ಮಾಡಿಕೊಡುವಂತಹದ್ದು, ನಿಮ್ಮ ಒಳಗೆ ನೀವು ಕಾನ್ಫಿಡೆಂಟನ್ನು ಹೆಚ್ಚು ಮಾಡಿಕೊಡುವಂಥದ್ದು, ಅಥವಾ ಯಾರ್ದಾದ್ರೂ ನಿಮಗೆ ಹೆಲ್ಪ್ ಬೇಕಿದ್ರೆ ಅಂಥವರಿಂದ ಸಹಾಯವನ್ನು ಪಡ್ಕೊಳ್ಳುವಂತಹದ್ದು. ಇದೆಲ್ಲವನ್ನು ಹೆಚ್ಚು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಖಂಡಿತವಾಗಿಯೂ ಬದಲಾವಣೆಗಳು ಬರುತ್ತೆ. ನಿಮ್ಮ ಒಂದು ನೀವು ಏನನ್ನು ಅಡ್ಡಿ ಅಂತ ಅಂದ್ಕೊಂಡಿದ್ದೀರೋ ಅದನ್ನು ದಾಟಿ ಅದು ಮುಂದೆ ಹೋಗುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಎಸ್, ಇದು ನಿಮಗೆ ಬರುವಂತಹ ಗೈಡ್ಲೈನ್ಸ್. ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಂದ ಸಹಾಯವನ್ನು ಪಡ್ಕೊಳ್ಬೋದು ಅಂತ ಮದರ್ ಫಿಗರ್ ಬಂದಿದೆ. ಬಹುಶಃ ದೇವಿಗೆ ಮೂಲವಾಗಿ ದುರ್ಗೆಗೆ ಸಂಬಂಧಪಟ್ಟ ಹಾಗೆ ಪೂಜೆಯನ್ನು ಮಾಡಿಸುವಂಥದ್ದು, ದೇವಸ್ಥಾನಕ್ಕೆ ವಿಸಿಟ್ ಮಾಡಿದರೆ ಖಂಡಿತ ಬದಲಾವಣೆ ಇರಬಹುದು ಈ ಕಾರ್ಡ್ ಮೂನ್ ಎನರ್ಜಿ ಆಗಿರೋದ್ರಿಂದ. ಓಕೆನಾ? ನೆಕ್ಸ್ಟ್ ಗ್ರೀನ್ ವಿಚ್ ಕಾರ್ಡ್ ಬಂದಿದೆ. ಗ್ರೀನ್ ವಿಚ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ನೋಡೋಣ. ವಾಕಿಂಗ್ ಸ್ಟಾಫ್ ಅಂತ ಬಂದಿದೆ. ಸಪೋರ್ಟ್ ಎನ್ಕರೇಜ್ಮೆಂಟ್. ನೋಡಿ, ಕರೆಕ್ಟ್ ಆಯ್ತಲ್ವಾ? ಬೇರೆಯವರಿಂದ ನೀವು ಸಪೋರ್ಟನ್ನು ತಗೊಳ್ಳಿ ದಯವಿಟ್ಟು. ಜೀವನ ಅನ್ನುವಂತಹದ್ದು ಈ ಬೆಟ್ಟಗುಡ್ಡದ ಹಾಗೆ ಏರಿಳಿತಗಳು ಇರುತ್ತೆ. ಹಾಗಂತ ಬದಲಾವಣೆಯನ್ನು ಒಪ್ಪಿಕೊಳ್ಳದಲೇ ಇರುವಂತಹದ್ದು, ಚೇಂಜಸನ್ನು ಒಪ್ಪಿಕೊಳ್ಳದಲೇ ಇರುವಂತಹದ್ದು, ಕಾನ್ಫಿಡೆಂಟನ್ನು ಕಳ್ಕೊಳ್ಳುವಂತಹದ್ದು, ಇದನ್ನು ಬಿಟ್ಟುಬಿಡಿ. ಬದಲಾವಣೆಗಳ ಹಾದಿ ತುಂಬ ದೊಡ್ಡದಿದೆ. ಖಂಡಿತವಾಗಿಯೂ ಬದಲಾವಣೆ ಬರುತ್ತೆ. ಆಂತರಿಕ ಭಯಗಳನ್ನು ಬಿಟ್ಟುಬಿಡಿ. ಖಂಡಿತವಾಗಿಯೂ ಬದಲಾವಣೆ ಇದೆ. ನಿಮಗೆ ಯಾರ್ದು ಸಪೋರ್ಟ್ ಬೇಕೋ ಅವರಿಂದ ಸಪೋರ್ಟನ್ನು ತಗೊಳ್ಳಿ. ನೀವು ನಂಬುವಂತಹ ದೇವರಿರ್ಬೋದು, ಗೈಡ್ಲೈನ್ಸ್ ಮಾಡುವಂತಹ ಮೆಂಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಲ್ಲಿಂದ ಸಪೋರ್ಟನ್ನು ತಗೊಳ್ಳಿ. ಈ ರೀತಿಯ ಭಯದ ವಾತಾವರಣದಿಂದ ಹೊರಗಡೆ ಬನ್ನಿ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಖಂಡಿತವಾಗಿಯೂ ನಿಮಗೆ ಯೂನಿವರ್ಸಿಂದ ಒಂದು ಎನ್ಕರೇಜ್ಮೆಂಟ್ ಇದೆ. ನೋಡಿ, ಇಲ್ಲಿ ಒಬ್ಬ ಮನುಷ್ಯ ಇದ್ದರೆ ಅವನಿಗೆ ಇದನ್ನು ಹತ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಬಟ್ ದೇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲೊಂದು ಕೋಲನ್ನು ಹೊರಗಿಸಿ ಇಟ್ಟಿದ್ದಾರೆ. ಯಾಕೆ? ಅವನು ಊರುಗೋಲನ್ನು ಇಟ್ಕೊಂಡು ಬೇಗ ಬೇಗ ಹತ್ತಿ ಹೋಗಲಿಕ್ಕೆ. ಖಂಡಿತವಾಗಿಯೂ ಯೂನಿವರ್ಸ್ ನಿಮಗಾಗಿ ಸಪೋರ್ಟನ್ನು ಕೊಡ್ತಾ ಇದೆ. ಮಂತ್ರವನ್ನು ಜಪಿಸಿ, ಇಲ್ಲಿ ಜಪಮಾಲ ಕೂಡ ಕಾಣಿಸ್ತಾ ಇದೆ. ಮಂತ್ರವನ್ನು ಜಪಿಸಿ ನೀವು ಅಂದ್ಕೊಂಡಿರುವಂತಹ ಯೋಜನೆ ಈ ರೀತಿಯಾಗಿ ಬದಲಾವಣೆಗಳ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದೆ. ಓಕೆ, ನಿಮಗೆ ಸಂಬಂಧಪಟ್ಟ ಹಾಗೆ ದುರ್ಗೆ ತಾಯಿ ಏನು ಹೇಳ್ತಾ ಇದ್ದಾಳೆ ಅಂತ ಕೇಳಿದಾಗ ಚಾಂಟ್ ದುರ್ಗಾ ಅಷ್ಟೋತ್ತರ ಅಂತ ಬಂದಿದೆ. ದುರ್ಗಾ ಅಷ್ಟೋತ್ತರವನ್ನು ನೀವು ಚಾಂಟ್ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಗಮನಿಸ್ತೀರಾ. ನೀವು ಯಾವುದನ್ನು ಸ್ಟಕ್ ಅಂದ್ಕೊಂಡಿದ್ದೀರೋ ಅದು ಬದಲಾವಣೆಗಳಿಗೆ ಒಳಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದುರ್ಗಾ ಅಷ್ಟೋತ್ತರವನ್ನು ಪಠಿಸಿ ಅನ್ನುವಂತಹದನ್ನು ಈ ಸಿಂಬಲೈಸ್ ಮಾಡ್ತಾ ಇದೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ದಿಸ್ ಟೂ ಶಾಲ್ ಪಾಸ್, ಐ ಪ್ರಾಮಿಸ್. ಇದು ಹೇಳ್ತಾ ಇದೆ ಈ ಒಂದು ವೇ ತುಂಬಾ ಈ ಕಷ್ಟಕರವಾದಂತಹ ವೇ, ನಿಮ್ಮ ಜೀವನದಲ್ಲಿ ಯಾವುದು ಕಷ್ಟ ಅಂದ್ಕೊಂಡಿದ್ದೀರೋ ಅದು ಏನು ಅಂತ ಹೇಳಿದ್ರೆ ತುಂಬಾ ಸಣ್ಣದು, ಏನೋ ದೊಡ್ಡ ಒಂದು ಪಾತ್ ಅಲ್ಲ ನಿಮ್ಮ ಜೀವನಕ್ಕೆ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಅಂತ ತಾಯಿ ದುರ್ಗಾ ಪರಮೇಶ್ವರಿ ನಿಮಗಾಗಿ ಹೇಳ್ತಾ ಇದ್ದಾರೆ. ಓಕೆನಾ? ನೋಡಿ, ಇಲ್ಲೂ ಕೂಡ ಸೇಮ್, ಇಲ್ಲೂ ಕೂಡ ಸೇಮ್ ಅದೇ ರೀತಿಯ ಬೆಟ್ಟ ಗುಡ್ಡಗಳು. ಓಕೆನಾ? ಗಮನಿಸಿ, ಇಲ್ಲೂ ಅದೇ ರೀತಿಯ ಬೆಟ್ಟ ಗುಡ್ಡಗಳು. ಇಲ್ಲೂ ನೋಡಿ ಪರ್ಪಲಿಶ್ ಆಗಿ ರೋಡ್ಸ್ ಕಾಣಿಸ್ತಾ ಇದೆ, ಇಲ್ಲೂ ಪರ್ಪಲಿಶ್ ಆಗಿ ರೋಡ್ ಕಾಣ್ತಾ ಇದೆ. ನೋಡಿ, ತಾಯಿ ದುರ್ಗಾ ಪರಮೇಶ್ವರಿ ಲಯನ್ ಮೇಲೆ, ಒಂದು ಸಿಂಹದ ಮೇಲೆ ಕೂತಿರುವಂತಹದ್ದು. ನಿಮಗೂ ಹಾಗೆ ಸಹಾಯಕ್ಕೆ ದೇವರ ಒಂದು ಯೂನಿವರ್ಸಿಂದ ಒಂದು ಸಹಾಯ ಇದೆ. ಈ ವಾಣ್ಸೆ ಒಂದು ಸಹಾಯದ ರೂಪದಲ್ಲಿ ಇದೆ. ಜಪಮಾಲ, ಎಸ್, ದುರ್ಗಾ ಅಷ್ಟೋತ್ತರ. ಎಷ್ಟು ಇನ್ಸಿಡೆನ್ಸ್ ಆಗಿ ಬಂದಿರುವಂಥ ಕಾರ್ಡ್ ನೋಡಿ, ಎಷ್ಟು ಮ್ಯಾಚ್ ಆಗ್ತಾ ಇದೆ. ಎಸ್, ಇದು ಯಾರಿಗೆಲ್ಲ ತಲುಪಬೇಕೋ ಅವರಿಗೆ ಯೂನಿವರ್ಸ್ ತಲುಪಿಸ್ಲಿ. ಯಾಕೆ ಅಂತ ಹೇಳಿದ್ರೆ ಇದು ಯೂನಿವರ್ಸಿಂದ ಬಂದಂತಹ ಮೆಸೇಜ್ ಅಗತ್ಯವಾಗಿ ತಲುಪಿಸ್ಬೇಕಾದವರಿಗೆ ತಲುಪಿಸ್ಬೇಕಾಗಿದ್ದು ನನ್ನ ಕರ್ತವ್ಯ ಆಗಿತ್ತು. ಆದ್ದರಿಂದಾಗಿ ಈ ರೀಡಿಂಗನ್ನು ತಂದಿರ್ತೇನೆ. ಓಕೆನಾ? ಎಸ್, ಯಾರಿಗೆಲ್ಲ ಟ್ಯಾರೋ ಕಲಿಯುವಂತಹ ಆಸಕ್ತಿ ಇದೆಯೋ ಅವರು ಟ್ಯಾರೋ ರೀಡಿಂಗಿಗೆ ಬರಬಹುದು. ಖಂಡಿತವಾಗಿಯೂ ಜೂನ್ 8ರಿಂದ ಆರಂಭ ಆಗುತ್ತೆ. ಟ್ಯಾರೋ ಕಾರ್ಡ್ ರೀಡಿಂಗಿಗೆ ಬನ್ನಿ ಅಂತ
ಕೇಳ್ಕೊಳ್ತೇನೆ. ನಿಮ್ಮ ಇಷ್ಟ ಇದ್ದವರು ಬರಬಹುದು. ಓಕೆನಾ? ಜೂನ್ 8ರಿಂದ ಆರಂಭ ಆಗುತ್ತೆ. ಇದೊಂದು ಸದಾವಕಾಶ, ಮಿಸ್ ಮಾಡಬೇಡಿ, ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ರೀಡಿಂಗ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವರು ಥಮ್ಸಪ್ ಮತ್ತು ಹಾಗೆ ಕಮೆಂಟ್ಸಲ್ಲಿ ತಿಳಿಸಬಹುದು. ಹಾಗೆ ಅದರ ಜೊತೆಗೆ ಈ ಒಂದು ದುರ್ಗಾ ಪರಮೇಶ್ವರಿಯ ಬ್ಲೆಸ್ಸಿಂಗ್ಸ್ ಅವರಂದಂತಹ ಒಂದು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ದೇವರು ಬೇಗನೆ ಒದಗಿಸಿಕೊಡಲಿ ಅಂತ ಕೇಳ್ಕೊಳ್ತೇನೆ. ಬಾಯ್, ಥ್ಯಾಂಕ್ ಯು.